ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಕಾಯುವಿಕೆಗೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ಏಪ್ರಿಲ್ 21, 22, 23 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಸಂಚಲನ ಮೂಡಿಸಲಿವೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಸೌಂದರ್ಯ, ಗೌರವ ಮತ್ತು ಸಂಪತ್ತು ವೃದ್ಧಿಯಾಗಲಿದೆ. ನಿಮ್ಮ ಜೀವನದ ಗತಿಯನ್ನೇ ಬದಲಿಸುವ 3 ಅತಿ ದೊಡ್ಡ ಶುಭ ವಾರ್ತೆಗಳು ಈ ದಿನಗಳಲ್ಲಿ ನಿಮಗಾಗಿ ಕಾಯ್ತಾ ಇವೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ತುಲಾರಾಶಿಯವರು ಅಂದ್ರೆ ನ್ಯಾಯಪ್ರಿಯರು ಮತ್ತು ಸಮತೋಲನದ ಜೀವನವನ್ನು ಇಷ್ಟಪಡುವವರು. ನೀವು ಎಲ್ಲರನ್ನ ಕೂಡ ಪ್ರೀತಿಯಿಂದ ಗೆಲ್ಲುವ ಸ್ವಭಾವದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ಜನ ಮಾತ್ರ ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ. ಆ ಥರ ನೋವು ನಿಮಗೆ ಆಗಿರಬಹುದು. ಆರ್ಥಿಕವಾಗಿ ಸ್ವಲ್ಪ ಏರಿಳಿತಗಳನ್ನು ನೀವು ಕಾಣ್ತಾ ಇರ್ತೀರ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಕಳೆದು ಹೋದ ನೆಮ್ಮದಿಯನ್ನು ಮತ್ತೆ ತಂದುಕೊಡುತ್ತೆ. ಇನ್ನು ಮೊದಲನೇ ಶುಭ ವಾರ್ತೆ ಏನಪ್ಪ ಅಂದರೆ ಆರ್ಥಿಕ ಸಮೃದ್ಧಿ ಮತ್ತು ಐಷಾರಾಮಿ ಜೀವನ. ನಿಮ್ಮ ಮೊದಲ ದೊಡ್ಡ ಶುಭ ವಾರ್ತೆ ಅಂದರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಿಮಗೆ ಭಾರಿ ಸುಧಾರಣೆ ಅನ್ನೋದು ಆಗುತ್ತೆ. ಬಹಳ ದಿನಗಳಿಂದ ಅಡೆತಡೆಯಾಗಿದ್ದ ಹಣ ಈ 3 ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಲಾಭ ಅನ್ನೋದು ದೊರೆಯುತ್ತೆ. ಹೊಸ ವಾಹನ ಅಥವಾ ಆಭರಣಗಳನ್ನು ಖರೀದಿಸುವ ಯೋಗ ನಿಮಗೆ ಇದೆ. ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಜೀವನದಲ್ಲಿ ಭೋಗ ಭಾಗ್ಯಗಳು ಮತ್ತು ಐಷಾರಾಮಿ ಸೌಲಭ್ಯಗಳು ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಎರಡನೇ ಶುಭ ವಾರ್ತೆ ಯಾವುದಪ್ಪ ಅಂದರೆ ವೃತ್ತಿ ಮತ್ತು ಸಾಮಾಜಿಕ ಗೌರವ. ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಈ ಸಮಯ ಅತ್ಯಂತ ಶುಭಪ್ರದವಾಗಿರುತ್ತೆ. ನಿಮ್ಮ ಕೆಲಸದ ಚಾಕಚಕ್ಯತೆಯನ್ನು ನೋಡಿ ಮೇಲಾಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯನ್ನು ನೀಡಬಹುದು. ಸಾರ್ವಜನಿಕ ಜೀವನದಲ್ಲಿ ಅಥವಾ ರಾಜಕೀಯದಲ್ಲಿ ಇರುವವರಿಗೆ ದೊಡ್ಡ ಪದವಿ ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತೆ ಮತ್ತು ಜನಪ್ರಿಯತೆ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಮೂರನೇ ಶುಭ ವಾರ್ತೆ ಪ್ರೇಮ ಮತ್ತು ದಾಂಪತ್ಯದಲ್ಲಿ ಮಧುರತೆ. ಮೂರನೇ ಶುಭ ವಾರ್ತೆ ನಿಮ್ಮ ವೈಯಕ್ತಿಕ ಬಾಂಧವ್ಯಕ್ಕೆ ಸಂಬಂಧಿಸಿದ್ದು. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಗುಣವಂತ ಸಂಗಾತಿ ಸಿಗ್ತಾರೆ. ಪ್ರೀತಿಸ್ತಾ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲ ಹತ್ತಿರ ಬಂದಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದ್ದು ನೆಂಟರಿಸ್ತರ ಆಗಮನದಿಂದ ಸಡಗರ ಅನ್ನೋದು ಉಂಟಾಗುತ್ತೆ. ಇನ್ನು ಎಚ್ಚರಿಕೆ ಏನೇನು? ಸ್ತ್ರೀ ವರ್ಗದಿಂದ ಕಿರಿಕಿರಿ ಮತ್ತು ಆರೋಗ್ಯ. ತುಲಾರಾಶಿಯವರೇ, ನೀವು ಎಲ್ಲರನ್ನೂ ನಂಬುವ ಸ್ವಭಾವದವರು. ಆದರೆ ಈ ದಿನಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಪಿ ಅಥವಾ ಎಲ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆಯರಿಂದ ವಿಚಾರದಲ್ಲಿ ಕಿಡ್ನಿ ಅಥವಾ ಸೊಂಟದ ಭಾಗದಲ್ಲಿ ಸಣ್ಣ ನೋವು ಅನ್ನೋದು ಕಾಣಿಸ್ಕೊಳ್ಬೋದು. ಹಾಗಾಗಿ ಸಾಕಷ್ಟು ನೀರು ಕುಡೀರಿ ಮತ್ತು ವ್ಯಾಯಾಮ ಮಾಡಿ. ನಿಮ್ಮ ಗೌಪ್ಯ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಎಲ್ಲ ಸರಳ ಮಾರ್ಗಗಳೇನು? ದೈವಬಲ ಹೇಗೆ? ನಿಮ್ಮ ಅದೃಷ್ಟವನ್ನು ಗಟ್ಟಿ ಮಾಡೋದಕ್ಕೆ ಈ ಪರಿಹಾರಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿ ಆರಾಧನೆ ಈ 3 ದಿನಗಳಲ್ಲಿ ಬೆಳಿಗ್ಗೆ ಶುಚಿಯಾಗಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂವು ಅಥವಾ ನೈವೇದ್ಯವನ್ನು ಅರ್ಪಣೆ ಮಾಡಿ. ಓಂ ಶ್ರೀ ಗಣಪತಿಗೆ ಮಹಾಲಕ್ಷ್ಮಿಯೇ ನಮಃ, ಗಣಪತಿಯೇ ನಮಃ ಅಂತ ಜಪಿಸಿ ಮತ್ತು ಸೂರ್ಯ ನಮನವನ್ನು ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನು ಸೇರಿಸಿ ಪ್ರಾರ್ಥನೆ ಮಾಡಿ. ಇನ್ನು ಸೇವೆಯ ಹಾದಿ ಹಸಿದವರಿಗೆ ಬಿಳಿ ಬಣ್ಣದ ಆಹಾರವನ್ನು, ಉದಾಹರಣೆ ಅನ್ನ ಅಥವಾ ಮೊಸರನ್ನ ಇದೆಲ್ಲ ದಾನ ಮಾಡಿ. ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕೋದು ಬಹಳ ಒಳ್ಳೆಯದು. ಇನ್ನು ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದ್ರೆ ಕಪ್ಪು ಬಣ್ಣದ ಬಟ್ಟೆ ಯಾವುದೇ ಕಾರಣಕ್ಕೂ ಧರಿಸೋದಕ್ಕೆ ಹೋಗಬೇಡಿ. ಗಾಢ ಬಣ್ಣಗಳಿಗಿಂತ ತಿಳಿ ಬಣ್ಣದ ಉಡುಪುಗಳು ನಿಮಗೆ ಅದೃಷ್ಟವನ್ನು ತರುತ್ತೆ. ತುಲಾರಾಶಿಯವರೇ, ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಸಕಾರಾತ್ಮಕವಾಗಿ ಮುನ್ನಡೆಯಿರಿ. ಈ 3 ದಿನಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.